ನಮಗ್ ಸಿಗ್ತಿರುವ ಮಾಹಿತಿಯ ಪ್ರಕಾರ ಇಟ್ನಾಳ್ ಸರ್, ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಮಾಜಿ ಮಿನಿಸ್ಟರ್ ಒಬ್ಬರಿಗೆ ಅದನ್ನ ಸುಪಾರಿ ಅಂತ ಪದ ಬಳಕೆ ಮಾಡ್ಲಿಕ್ಕೆ ನನಗೆ ಪರ್ಸನಲಿ ಹಿಂಜರಿಕೆ ಇದೆ. ಬಟ್ ಆ ಪದ ಜನಸಾಮಾನ್ಯರು ಬಳಸೋದ್ರಿಂದ ಈಗ ಆಲ್ರೆಡಿ ಕುಮಾರಸ್ವಾಮಿ ಅವರು ಒಬ್ರು ಮಾಜಿ ಮಿನಿಸ್ಟರ್ಗೆ, ಕಾಂಗ್ರೆಸ್ ನಲ್ಲೇ ಇರುವವರಿಗೆ ಸುಪಾರಿ ಕೊಟ್ಬಿಟ್ಟಿದಾರಂತೆ. ನೀವ್ ಹೆಂಗಾರ ಮಾಡಿ ಗೆಲ್ಲಿಸ್ಕೊಂಡ್ ಬಂದಿ, ನಾವು ನೀವು ಹಿಂದ್ ಜೊತೆಲಿದ್ದವ್ರು ಮುಂದ್ ಜೊತೆಲಾಗೋಣ ಅಂತ ಹೇಳಿ. ಆಯ್ತಾ, ಈಗ ಅಸಮಾಧಾನ ಅಂತ ಹೇಳಿ ರಘು ಅವರು ಹೇಳ್ತಿದ್ರು, ಅಶೋಕ್ ಗೌಡ್ರು ಹೇಳ್ತಿದ್ರು ಕಮ್ಮಿ ಇದೆಯಾ. ರಾಜಣ್ಣ ಅವರು, ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿದ್ದಾರೆ, ಡೇಂಜರ್ ಅಂತ. ಬಿಜೆಪಿ ಪಕ್ಷದ ಬಗ್ಗೆ ಮಾತಾಡಿ ಮೇಡಮ್. ಒಂದ್ ನಿಮಿಷ, ನೀವು ಬರೇ ಕಾಂಗ್ರೆಸ್ ಮೊದಲ ಸುತ್ತು ಪೂರ್ತಿ ಜೆಡಿಎಸ್ ಬಗ್ಗೆನೇ ಪ್ರಶ್ನೆ ಕೇಳಿದ್ದೀನಿ, ಇವಾಗ ನಿಮ್ ಪಕ್ಷದ ಬಗ್ಗೆ ಕೇಳ್ತಾ ಇದ್ದೀನಿ. ಉತ್ತರ ಕೊಡಿ. ಬಿಜೆಪಿ ಇರ್ತಕ್ಕಂಥ ಒಳಜಗಳ ಬಗ್ಗೆ ಮಾತಾಡಿ. ಅವ್ರ ಬಿಜೆಪಿಯ ಬಿಜೆಪಿ ನಾನು ಪ್ರಶ್ನೆ ಕೇಳಿದ್ದೇನೆ ಅಶೋಕ್ ಗೌಡ್ರಿಗೆ. ಶಿವರಾಮ್ ಹೆಬ್ಬಾರ್ ಅವ್ರು ಏನ್ ಮಾಡ್ತಾರೆ, ಯತ್ನಾಳ್ ಅವ್ರು ಏನ್ ಮಾಡ್ತಾರೆ, ಬಿಜೆಪಿ ಒಳಗಡೆ ಇರ್ತಕ್ಕಂಥವ್ರು ಅದನ್ನು ಸರಿಸುಮಾರು 8 ನಿಮ್ಗೆ ಬಗ್ಗೆ ಮಾತಾಡೋಂಗಿಲ್ಲ, ಜಮೀರ್ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಬಗ್ಗೆ ಮಾತಾಡೋಂಗಿಲ್ಲ. ರೂಲ್ ಏನಾದ್ರು ಇದೆಯಾ? ನಮ್ಮ ಮಹಾಭಾರತದಲ್ಲಂತೂ ಇಲ್ಲ. ಇಟ್ನಾಳ್ ಸರ್ ಉತ್ತರ ಕೊಡ್ಲಿ. ಏನಾಗಿದೆ ಅಂದ್ರೆ ಜಮೀರ್ ಅಹಮದ್ ಮತ್ತು ಕುಮಾರಸ್ವಾಮಿ ಅವರು ಮಾತಾಡಿದ್ದನ್ನ ನಾವು ಕೂಡ ಕೇಳಿದ್ದೇವೆ. ಆದ್ರೆ ವಾಸ್ತವದಲ್ಲಿ ಯೋಚನೆ ಮಾಡೋಣ. ಈಗ ಒಂದೇ ಒಂದು ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸಿಕೊಂಡು ಬರುವಷ್ಟು ಸಂಖ್ಯೆಗಳು ಜೆಡಿಎಸ್ ಅಲ್ಲಿ ಇಲ್ಲ. ಈಗ ಮೊದಲನೇ ಪಾಯಿಂಟ್. ಎರಡನೇದು, ಜಮೀರ್ ಅಹಮದ್ ಖಾನ್ ಏನು ದಾವಣಗೆರೆ ಚುನಾವಣೆಯಲ್ಲಿ ಏನು ಮಾತಾಡಿದ್ರು ಅಥವಾ ಅವ್ರು ನಡ್ಕೊಂಡ ರೀತಿ ಏನಿದೆ, ಅದಕ್ಕೋಸ್ಕರ ಈಗಾಗಲೇ ಅವರು ಒಂದು ಹಿನ್ನಡೆನ ಅನುಭವಿಸಿ ಆಗಿದೆ. ಇನ್ನೂ ಮುಂದುವರೆದು ಅಕ್ರಾಸ್ ಕ್ರಾಸ್ ವೋಟಿಂಗ್ ಮಾಡಿ ಅಥವಾ ಮತ್ತೊಂದೇನಾದ್ರು ಮಾಡಿದ್ರೆ ಅವರು ತಮ್ಮ ಕಾಲ ಮೇಲೆ ತಾವೇ ಚಪ್ಪಡಿ ಹೇಳ್ಕೊಂಡಂಗಾಗುತ್ತೆ. ಅಷ್ಟು ಮೂರ್ಖತನದ ಹೆಜ್ಜೆಯನ್ನು ಇಡ್ಲಿಕ್ಕಿಲ್ಲ ಅಂತ ನಾನು ಅನ್ಕೋತೇನೆ. ಒಂದು ಇನ್ನೊಂದು ಏನಾಗಿದೆ ಅಂದ್ರೆ, ಈಗ ಜೆಡಿಎಸ್ ಏನು ಶಾಸಕರಿದ್ದಾರೆ, ಈಗ ಅವರಿಂದ ಅವರ ಮೊದಲನೇ ಪ್ರಾಶಸ್ತ್ಯದ ಓಟ್ ಹಾಕಿದ್ರು ಕೂಡ ಯಾರು ಅಲ್ಲಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಮೊದಲ ಪ್ರಾಶಸ್ತ್ಯ ಆಗೋದಿಲ್ಲ. ಇಟ್ಸ್ ನಾಟ್ ಈಸಿಲಿ ಪಾಸಿಬಲ್. It is possible with a roundabout calculation like Mr. Gowda has given us. But directly it's not possible. In that case, ಅವರು ಕ್ರಾಸ್ ಔಟ್ ಮಾಡಿದ್ರೆ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ನಾಯಕ ಅಂತ ಗುರುತಿಸಿಕೊಂಡಂತ DK ಶಿವಕುಮಾರ್ ಇವ್ರನ್ನ ಕರೆದು ನಾನು ನಿಮ್ಗೆ ಸಹಾಯ ಮಾಡಬಲ್ಲೆ ಅಂತ ಹೇಳಿದಾಗ ಒಂದು ಸರ್ಕಾರದ ಪರವಾಗಿ ನಿಲ್ತಾರ ಅಥವಾ ಮತ್ತೆ ಸರ್ಕಾರ ವಿರೋಧವಾಗಿ ಕುಮಾರಸ್ವಾಮಿ ಅವರು ಏನಾಗ್ಬಿಟ್ಟಿದೆ ಅಂದ್ರೆ ಜೆಡಿಎಸ್ ನ ಸ್ವಂತಕ್ಕೆನೆ ಉಳಿಸಿಕೊಂಡಿಲ್ಲ. ಅವರು ಜೆಡಿಎಸ್ ಆಗಿ ಉಳಿದಿಲ್ಲ. ಅದು ಜೆಡಿಎಸ್ ಬಿಜೆಪಿ ಅಂಗಸಂಸ್ಥೆ. ಈಗ ಹೀಗಿರುವಾಗ ಜೆಡಿಎಸ್ ಮತ್ತು ಬಿಜೆಪಿ ಅದೊಂದು ಸ್ನೇಹ ಬೆಳೆಯುವ ಟೈಮಲ್ಲಿ ಅವಾಗ ಕೂಡ ಭಿನ್ನಾಭಿಪ್ರಾಯಗಳು ಕೇಳಿದ್ವಿ ನಾವು. ಇದೇ ಜಮೀರ್ನೇ ಅವಾಗ ಇದ್ರ ವಿರುದ್ಧವಾಗಿ ಮಾತಾಡಿತ್ತು. ಹೀಗಿರುವಾಗ ವಾಸ್ತವದಲ್ಲಿ ಯೋಚನೆ ಮಾಡಿದ್ರೆ ಇನ್ನು 2 ವರ್ಷ ಸರ್ಕಾರದಿಂದ ಜೆಡಿಎಸ್ ನಾಯಕರು ಅಲ್ಲಿ ಏನಿದ್ದಾರೆ, ಅಲ್ಲಿ ಶಾಸಕರೇನಿದ್ದಾರೆ, ಅವ್ರಿಗೆ ಅನುಕೂಲಕರವಾಗಿರಬೇಕಾಗಿದ್ರೆ, ಸರ್ಕಾರ ಅನುಕೂಲಕರವಾಗಿರ್ಬೇಕಾಗಿದ್ರೆ ಅವ್ರು ಏನ್ ಮಾಡ್ಬೇಕು? ಈಗ ಕುಮಾರಸ್ವಾಮಿ ಅವರು ನಾವು ಹಿಂದೆ ಗೆಳೆಯರಾಗಿದ್ವಿ, ಮುಂದಿನ ಗೆಳೆಯರಾಗ್ತೀವಿ ಅಂದ್ರೆ ಏನು ಮಾಡೋರಿದ್ದಾರೆ ಕುಮಾರಸ್ವಾಮಿ? ವಾಟ್ ಈಸ್ ಈ ಗೋಯಿಂಗ್ ಟು ಡೂ ಟು ಅ ಪರ್ಟಿಕ್ಯುಲರ್ MLA ಇಫ್ ಯು ಸ್ಟ್ಯಾಂಡ್ಸ್ ವಿತ್ ಹಿಮ್? ವಾಟ್ ಕ್ಯಾನ್ ಯು ಡೂ? ಒಂದು. ಇನ್ನೊಂದು, ಈ 2028 ಚುನಾವಣೆ ಬಗ್ಗೆ ಅಶೋಕ್ ಗೌಡ್ರು ಮಾತಾಡಿದ್ರಲ್ಲ, 2028 ಚುನಾವಣೆ ಇನ್ನೂ ಬಹಳ ದೂರ ಇದೆ. ಅವ್ರಿಗೆ ಇಮಿಡಿಯೇಟ್ ಪ್ರಾಬ್ಲಮ್ ಇಸ್, ಒಂದು ಜೆಡಿಎಸ್ ಅಲ್ಲಿ ಸ್ವಂತಿಕೆ ಉಳಿದಿಲ್ಲ, ಇನ್ನೊಂದು ಬಿಜೆಪಿಯಲ್ಲಿ ಅವರ ನಾಯಕತ್ವದ ದೊಡ್ಡ ಒಂದು ಅಲ್ಲಿ ಸಂಘರ್ಷ ನಡೆದಿದೆ. ಇನ್ ದಿಸ್ ಸಿನಾರಿಯೋ ಐ ಡೋಂಟ್ ಥಿಂಕ್ DK ಶಿವಕುಮಾರ್ ವಿಲ್ ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ಸೈಲಿಂಗ್ ಥ್ರೂ ದಿಸ್ ಎಲೆಕ್ಷನ್. ಕರೆಕ್ಟ್. ಈ ಆಂತರಿಕವಾಗಿ ಮುನಿಸು ಅಥವಾ ಬೇಸರ ಅನ್ನೋದು ಕೇವಲ ಕಾಂಗ್ರೆಸ್. ನೀವು HK ಪಾಟೀಲ್ ಬಗ್ಗೆ ಮಾತಾಡಿದ್ರೆ, ಬೇರೆ ಬೇರೆ ಅನೇಕ ಅಸಮಾಧಾನಿತ ಹಿರಿಯ ನಾಯಕಗಳ ಬಗ್ಗೆ ಮಾತಾಡಿದ್ರೆ, ಬಟ್ ಐ ಡೋಂಟ್ ಥಿಂಕ್ ನನ್ ಆಫ್ ದೆಮ್ ಈಸ್ ಗೋಯಿಂಗ್ ಟು ಬಿ so immature as to hurt the party now. ಈಗಾಗಲೇ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟಾಗ ರಾಹುಲ್ ಗಾಂಧಿ ಆಗ್ಲಿ ಪಾರ್ಟಿ ಹೈಕಮಾಂಡ್ ಹೇಳಿ ಹೋಗಿತ್ತು ಅವ್ರಿಗೆ, ರಾಜೀನಾಮೆ ಕೊಟ್ಟ ತಗೊಂಡ್ಬಿಡಿ, ಅವ್ರಿಗೆ ಕೊಟ್ಟ ಖಾತೆ ನಿಭಾಯಿಸ್ಲಿ ಅಂತ ಹೇಳಿ. ಹೀಗಿರುವಾಗ ಈ ತರದ ತಂತ್ರಗಾರಿಕೆ, ಪಕ್ಷ ವಿರೋಧಿ ತಂತ್ರಗಾರಿಕೆಗಳನ್ನ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಾಗ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಾಗ್ಲಿ ಸಹಿಸೋದು ಕಷ್ಟ. ಯಾಕಂದ್ರೆ ಯಾರ್ಯಾರು ಅಸಮಾಧಾನಿತ ಶಾಸಕರಿದ್ದಾರೆ, ಹಿರಿಯರಾಗ್ಲಿ ಕಿರಿಯರಾಗ್ಲಿ, ಅವ್ರಿಗೆ ಬೇಕಿರೋದು ಸಂಪುಟ, ಅವ್ರಿಗೆ ಬೇಕಿರೋದು ಖಾತೆ. ಹೀಗಿರುವಾಗ ಪಕ್ಷ ಕ್ರಾಸ್ ವೋಟಿಂಗ್ ಮಾಡಿ ತಮಗೇನಾದ್ರೂ ಲಭ್ಯ ಆಗುತ್ತೆ ಅಂತ
ಅಂದ್ಕೊಂಡಿದ್ರೆ ಬಹುಶಃ ಅವ್ರ ಮೂರ್ಖರು ಮತ್ತೆ ಇರೋದಿಲ್ಲ. ಬಟ್ ಇದು ನಿಷ್ಠೆಯ ಪ್ರದರ್ಶನ ಕೂಡ ಆಗ್ಬೋದಲ್ಲ ಸರ್? ಅಂದ್ರೆ ಮುಂಬರ್ಲಿರುವ ಒಂದೇ ನಿಮಿಷ ನಮ್ ಜೊತೆಲೊಬ್ರು ವೀಕ್ಷಕರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್ ಅಂತ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಮುಂಚೆ ಇಟ್ನಾಳ್ ಸರ್, ಕ್ವಿಕ್ ಕ್ವೆಶ್ಚನ್, ಐ ನೀಡ್ ಓನ್ಲಿ 10-20 seconds ಆನ್ಸರ್ ಸರ್. ಇವಾಗ ಈ ತಕ್ಷಣಕ್ಕೇನು ಪರಿಣಾಮಗಳು ಸಿಗದೆ ಹೋದ್ರೂ ಕೂಡ ಈ ನಿಷ್ಠೆ ಅನ್ನೋದನ್ನ ಪ್ರದರ್ಶನ ಮಾಡಿ 2028ರ ಚುನಾವಣೆಗೆ ನೋಡಿ ನಾನು ನಿಮ್ ಪರವಾಗಿ ವೋಟ್ ಹಾಕಿದ್ದೆ, ನನಗೆ ಇದು ಬೇಕು ಅಂತ ಕೇಳಲಿಕ್ಕೆ ಒಂದು ಆಪ್ಷನ್ ಇರುತ್ತಲ್ವಾ? ಯಾರ ಹತ್ರ ಕೇಳ್ತೀರಿ? ವೋಟ್ ಹಾಕಿದ್ರೆ ಕ್ರಾಸ್ ವೋಟ್ ಮಾಡಿ ಹೆಂಗ್ ಕೇಳ್ತೀರಿ ನೀವು? ಇಫ್ MLA is going to cross vote, if a Congress MLA is going to vote across the line, on what grounds he is going to demand anything at all? ಈಗ ನೀವು JDS ಶಾಸಕರ ಬಗ್ಗೆ ಮಾತ್ರ, ಬಟ್ 28 is a big question mark. Like I said, ಸರ್ ಒಂದು ನಿಮ್ಮೊಂದು ಪ್ರಶ್ನೆ ಸರ್. ಈಗ ನಾವು ಇಲ್ಲಿವರೆಗೂ ನೋಡಿ ಸರ್, ನಾವು ಇಲ್ಲಿವರೆಗೂ ಬರೇ ಏನು ನಮ್ಮ ಸ್ಪೆಕ್ಯುಲೇಷನ್ಸ್ ಏನು ಅಂತಂದ್ರೆ ಕಾಂಗ್ರೆಸ್ ಶಾಸಕರು ಕ್ರಾಸ್ ವೋಟ್ ಮಾಡ್ತಾರೆ ಅಂತ. ಬಿಜೆಪಿಯ ಡಿಸಿಡೆಂಟ್ ಇದೆಯಲ್ಲ, ಮನೆಯೊಂದು 108 ಬಾಗಿಲು, ಅವರಲ್ಲಿ ಎಷ್ಟು ಜನ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಮಹೇಶ್ ಅವರು ಕೇಳ್ತಾ ಇರುವ ಲೋಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಒಂದ್ ನಿಮಿಷ, ತಾವು ಸ್ವಲ್ಪ ಯೋಚನೆ ಮಾಡಿ. ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ಕಾಂಗ್ರೆಸ್ನ ಜೊತೆ ಅಸಮಾಧಾನಗೊಂಡು ಜೆಡಿಎಸ್ ಜೊತೆ ಈಗಾಗಲೇ ಚರ್ಚೆ ಮಾಡ್ಕೊಂಡ್ ಬಂದು ತಮ್ಮ ಬೆಂಬಲಿಗ ಶಾಸಕರನ್ನ ಜೆಡಿಎಸ್ ಇಂದ ಕಾಂಗ್ರೆಸ್ ಒಂದ್ ನಿಮಿಷ ಅಣ್ಣ, ಸ್ಪೆಕ್ಯುಲೇಷನ್ ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಕಾಂಗ್ರೆಸ್ ಕರ್ಕೊಂಡ್ ಬಂದ್ರು ಇದೇ ರಾಜ್ಯಸಭಾ ಎಲೆಕ್ಷನ್ ಅಲ್ಲಿ. ಹಾಗೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಸ್ಪೆಕ್ಯುಲೇಷನ್ ಅಲ್ಲ, ನಿಮಗೂ ಬಂದಿರತಕ್ಕಂತ ಮಾಹಿತಿ. ಇಂಟೆಲಿಜೆನ್ಸ್ ಅವ್ರನ್ನ ತಾವೇನಾದ್ರೂ ಕೇಳಿದ್ರೆ ಬಂದಿರತಕ್ಕಂತ ಮಾಹಿತಿ ಏನ್ ಆಗ್ಬಹುದು ಅನ್ನೋದು ನಿಮಗೂ ಗೊತ್ತಿದೆ. ಆಯ್ತು, 24 ತಿಂಗಳು ಲೋಕೇಶ್ ಸರ್ ನಮಸ್ಕಾರ. ಇನ್ನು ಚುನಾವಣೆಗಳಿರೋದು